ನಮಸ್ಕಾರ ರೀ ಎಲ್ಲರಿಗೂ. ಇವತ್ತು ನಾನು ಒಂದು ಸಿಂಪಲ್ಲಾಗಿ ಜೋಳದ ಮುದ್ದೆ ಮಾಡೀನಿ. ಬರ್ರಿ ಹೆಂಗೆ ಮಾಡೋದು ಅಂತ ನೋಡ್ಕೊಂಬರೋಣ. ಫಸ್ಟ್ ಒಂದು ಕಡಾಯಿ ಒಳಗೆ ಎಣ್ಣೆ ಬಿಸಿ ಮಾಡ್ಕೊಂಡು ಜೀರಿಗೆ ಸಾಸಿವೆ ಹಾಕ್ಕೋಬೇಕು. ಆಮೇಲೆ ಒಂದು ಸ್ವಲ್ಪ ಶೇಂಗಾ ಹಾಕ್ಕೊಂಡೀನಿ. ಆ ಶೇಂಗಾ ಎಲ್ಲ ಚಲೋತ್ನಾಗೆ ಫ್ರೈ ಹಾಕ್ಕೋಬೇಕು. ಶೇಂಗಾ ಎಲ್ಲ ಚಲೋತ್ನಾಗೆ ಫ್ರೈ ಆದಮೇಲೆ ಕರಿಬೇವು, ಉಳ್ಳಾಗಡ್ಡಿ, ಮೆಣಸಿನ್ಕಾಯಿ, ಆಮೇಲೆ ಸಣ್ಣ ಕಟ್ ಮಾಡಿದ್ದು ಕೊತ್ತಂಬರಿ ಹಾಕ್ಕೊಂಡು ಚಲೋತ್ನಾಗೆ ಬೇಯಿಸ್ಕೊಳಕತ್ತೀನಿ. ಅವೆಲ್ಲ ಚಲೋತ್ನಾಗೆ ಬೇಯಬೇಕು. ಈ ಉಳ್ಳಾಗಡ್ಡಿ ಮೆಣಸಿನ್ಕಾಯಿ ಚೊಲೋತ್ನಾಗೆ ಬೆಂದವ್ರಿ. ಈಗ ಟೊಮೆಟೊನ ಸಣ್ಣ ಕಟ್ ಮಾಡಿ ಹಾಕ್ಕೊಂಡೀನಿ. ಅವು ಚೊಲೋತ್ನಾಗೆ ಬೇಯಬೇಕು, ಮೆತ್ತಗಾಗಬೇಕು ಟೊಮೆಟೊ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳಕತ್ತೀನಿ ರೀ. ಆಮೇಲೆ ನಾನಿಲ್ಲಿ ಒಂದು ಚಿಟಿಕೆ ಅರಿಶಿನ ಹಾಕ್ಕೊಳಕತ್ತೀನಿ. ಕಾಯಿ ಪಲ್ಯಕ್ಕೆಲ್ಲ ಉಪ್ಪು ಹತ್ತಲಿ ಅಂತಂದು ನಾನು ಇವಾಗ ಉಪ್ಪು ಹಾಕ್ಕೊಳಕತ್ತೀನಿ ರೀ. ನಮಗೆ ರೊಟ್ಟಿ ಮಾಡೋಕ್ಕೆ ಬೇಸರಾಗಿತ್ತು, ಇಲ್ಲ ಚಪಾತಿ ತಿಂದು ಬೇಸರಾಗಿತ್ತು ಅಂತಂದರೆ ಹಿಂಗೆ ಸಿಂಪಲ್ಲಾಗಿ ಡಿನ್ನರಿಗಾರಾಗಲಿ ಬ್ರೇಕ್ಫಾಸ್ಟಿಗಾರಾಗಲಿ ಹಿಂಗೆ ಮುದ್ದೆ ಮಾಡ್ಕೊಂಡು ತಿನ್ಬೋದು. ರುಚಿನೂ ಡಿಫ್ರೆಂಟ್ ಆಗಿರ್ತೈತಿ, ಆಮೇಲೆ ಹೆಲ್ದಿನೂ ಹೌದು. ಯಾವ ಥರ ಜಲ್ದಿ ಮಾಡ್ಕೊಂಡು ಏನಾರ ತಿನ್ಬೇಕು ಅಂತಂದ್ರೂ ಮಾಡ್ಕೋಬೋದು. ಭಾಳ ಜಲ್ದಿ ಆಗ್ತೈತಿ ಮತ್ತು ಈಸಿನೂ ಐತಿ ಇದು. ಇವೆಲ್ಲ ಚೊಲೋತ್ನಾಗೆ ಬೆಂದವು. ಟೊಮೆಟೊನು ಮೆತ್ತಗಾಗ್ಯಾವು. ಇವು ಚೊಲೋತ್ನಾಗೆ ಬೆಂದಮೇಲೆ ಕುದಿಯೋಕೆ ಇಲ್ಲಿ ನಾನು ನೀರು ಹಾಕ್ಕೊಳಕತ್ತೀನಿ. ಇದನ್ನು ಕುದಿಯೋಕ್ಕಿಟ್ಟು ಈ ಕಡೆ ಇನ್ನೊಂದು ಕಡೆ ಒಂದು 4 ಸ್ಪೂನು ಜೋಳದ ಹಿಟ್ಟು ಹಾಕ್ಕೊಂಡು ಅದನ್ನು ಗಂಟು ಇರ್ಲಾರ್ದಂಗೆ ಫಸ್ಟಿಗೆ ಕಲಿಸ್ಕೋಬೇಕಂತಂದು ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಗಂಟು ಇರ್ಲಾರ್ದಂಗೆ ಕಲಿಸ್ಕೊಳಕತ್ತೀನಿ ರೀ. ಇಲ್ಲಿ ತೋರಿಸಿನಲ್ರಿ, ಈ ಕನ್ಸಿಸ್ಟೆನ್ಸಿ ಬರಬೇಕಿದು. ಈ ಕನ್ಸಿಸ್ಟೆನ್ಸಿ ಬರೋ ಮಟ್ಟ ಇದನ್ನು ನಾನು ಚಲೋ ಫಸ್ಟ್ ನೀರು ಹಾಕ್ಕೊಂಡು ಕಲಿಸ್ಕೊಂಡಿನಿ. ಈಗ ಇಲ್ಲಿ ನೀರು ಕುದಿಯೋಕ್ಕೆ ಸ್ಟಾರ್ಟ್ ಆಗೈತಿ. ಇದಕ್ಕೆ ನಾನು ಕಲಸಿಟ್ಕೊಂಡಿನಲ್ರಿ ಜೋಳದ ಹಿಟ್ಟಿಂದ, ಅದನ್ನು ಇದಕ್ಕೆ ಹಾಕಿ ಕಂಟಿನ್ಯೂಸ್ ಕೈ ಆಡಿಸ್ಕೊತಿರ್ಬೇಕು. ಇಲ್ಲ ಅಂತಂದ್ರೆ ಅದು ಗಟ್ಟಿಯಾಗೋ ಚಾನ್ಸಸ್ ಇರ್ತೈತಿ. ಇದನ್ನು ಕಂಟಿನ್ಯೂಸ್ ಹಾಕ್ಕೊತಿರ್ಬೇಕು. ಆಮೇಲೆ ನಾನು 1-2 ಸ್ಪೂನ್ ತುಪ್ಪ ಹಾಕ್ಕೊಳಕತ್ತೀನಿ. ಬಿಸಿ ಬಿಸಿ ಮುದ್ದಿಗೆ ತುಪ್ಪ ಕಾಂಬಿನೇಷನ್ ಮಸ್ತ್ ಇರ್ತೈತಿ. ನಿಮಗೆ ಬೇಕಂದ್ರೆ ಮುದ್ದೆ ಕಂಪ್ಲೀಟ್ ಆದಮೇಲೂ ಮ್ಯಾಲೆ ಹಾಕ್ಕೋಬೋದು. ನಾನಿದು ಬೇಯಬೇಕಾದ್ರೇ 1-2 ಸ್ಪೂನು ತುಪ್ಪ ಹಾಕ್ಕೊಂಡು ಕಂಟಿನ್ಯೂ ಕೈ ಆಡಿಸ್ಕೊತಾನೆ ಇರಬೇಕಿದ್ರೊಳಗೆ. ಇಲ್ಲಿ ನೋಡ್ರಿ, ಈ ಕನ್ಸಿಸ್ಟೆನ್ಸಿ ಬಂದಮೇಲೆ 1-2 ನಿಮಿಷ ಒಂದು ಪ್ಲೇಟ್ ಮುಚ್ಚಿ 2 ನಿಮಿಷ ಬಿಡಬೇಕು. 2 ನಿಮಿಷ ಬಿಟ್ಟು ಆದಮೇಲೆ ನಮ್ಗೆ ಮುದ್ದೆ ರೆಡಿ ಆಗಿರ್ತೈತಿ. ನಿಮಗೆ ಬೇಕು ಅಂತಂದರೆ ಇವಾಗೂ ಇಲ್ಲಿ ತುಪ್ಪ ಹಾಕ್ಕೋಬೋದು ಇನ್ನೊಂದು ಸ್ವಲ್ಪ. ಇಲ್ಲ ಅಂತಂದ್ರೆ ನೀವು ಪ್ಲೇಟಿಗೆ ಸರ್ವ್ ಮಾಡಬೇಕಾದ್ರೂ ತುಪ್ಪ ಹಾಕ್ಕೊಂಡು ಸರ್ವ್ ಮಾಡ್ಬೋದು. ನೀವು ಈ ಮುದ್ದೆನ ಟ್ರೈ ಮಾಡಿ ಹೆಂಗಿತ್ತು ಅಂತಂದು ನನಗೆ ಕಮೆಂಟ್ ಮಾಡಿ ತಿಳಿಸ್ರಿ. ಇನ್ನು ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್